ವಾಲ್ಮೀಕಿ ನಿಗಮದಲ್ಲಿ ಮುಂದುವರಿತಾ ಇದೆ ಇಡಿ ಅಧಿಕಾರಿಗಳ ಶೋಧ. ಸತತ 24 ಗಂಟೆಗಳಿಂದಲೂ ಕೂಡ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ. ಒಂದು ಕಡೆ ಮಾಜಿ ಸಚಿವ ನಾಗೇಂದ್ರ ಅವರ ನಿವಾಸ, ಮತ್ತೊಂದು ಕಡೆ ಶಾಸಕ ದದ್ದಲ್ ಅವರ ನಿವಾಸದಲ್ಲಿ ನಿನ್ನೆಯಿಂದ ವಾಲ್ಮೀಕಿ ನಿಗಮದಲ್ಲೇ ಇಡಿ ಅಧಿಕಾರಿಗಳು ಇದ್ದಾರೆ. ಅಂದ್ರೆ ಅವರ ಕಚೇರಿ ಇರಬಹುದು, ನಿವಾಸಗಳು, ಶಾಸಕರ ಭವನ ಎಲ್ಲ ಕಡೆ ಕೂಡ ಜಾಲಾಡ್ಬಿಟ್ಟಿದ್ದಾರೆ. ಇವತ್ತು ಪದ್ಮನಾಭ್ ಮತ್ತು ಪರಶುರಾಮ್ 2 ಲಾಕರ್ ಅನ್ನ ಕೂಡ ಪರಿಶೀಲನೆ ಮಾಡ್ತಾರಂತೆ ಅಧಿಕಾರಿ. ಎಸ್ಐಟಿ ಅಧಿಕಾರಿಗಳ ಸಮ್ಮುಖದಲ್ಲೇ ಲಾಕರ್ ಓಪನ್ಗೆ ಸಿದ್ಧತೆ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ದೀಪ್ತಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ದೀಪ್ತಿ, ನಿಮ್ಮ ಸೈಡಿಂದ ಅಪ್ಡೇಟ್ಸ್ ಎಲ್ಲಿದ್ದೀರಿ ಈಗ? ಜೆಪಿ ಸರ್, ಇದು ವಸಂತ ನಗರದಲ್ಲಿರುವಂತಹ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಪ್ರಮುಖ ಕಚೇರಿ. ಇಲ್ಲಿ ನಿನ್ನೆ ಬೆಳಿಗ್ಗೆ 7 ಗಂಟೆ ಹೊತ್ತಿಗೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ರು. ಈಗ ಸತತ 24 ಗಂಟೆ ಆಗಿದೆ, ಇನ್ನೂ ಕೂಡ ಅವರು ಬೀಡ್ಬಿಟ್ಟಿದ್ದಾರೆ. ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದ್ರೆ, ನಿಗಮಕ್ಕೆ ಇರುವಂತಹ MD ಹಾಗೆ GM ಜನರಲ್ ಮ್ಯಾನೇಜರ್ ಇಬ್ಬರನ್ನ ಕೂಡ ಇದೇ ಕಚೇರಿಯಲ್ಲಿ ಇರಿಸ್ಕೊಂಡು ವಿಚಾರಣೆಯನ್ನು ಮಾಡಿಸ್ತಾ ಇರುವಂಥದ್ದು, ತನಿಖೆಯನ್ನು ಮಾಡ್ತಾ ಇರುವಂಥದ್ದು, ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ನಿನ್ನೆ 10 ಗಂಟೆ ಹೊತ್ತಿಗೆ MD ರಾಜ್ಕುಮಾರ್ ಹಾಗೆ GM ರಾಜಶೇಖರ್ ಇಬ್ಬರು ಕೂಡ ಕಚೇರಿಗೆ ಬರ್ತಾರೆ. ಅವರನ್ನ ವಿಚಾರಣೆಗೆ ಒಳಪಡಿಸುವಂತಹ ಇಡಿ ಅಧಿಕಾರಿಗಳು ರಾತ್ರಿ ಪೂರ ಅವರನ್ನ ಇದೇ ಆಫೀಸ್ನಲ್ಲಿ ಇರಿಸ್ಕೊಂಡಿದ್ದಾರೆ. ಬೆಳಿಗ್ಗೆ ಕೂಡ ಅವರು ರಾಜಶೇಖರ್ ಅವರು ತಮ್ಮ ಬಟ್ಟೆ ಅಗತ್ಯ ವಸ್ತುಗಳನ್ನ ತರಿಸ್ಕೊಂಡಿದ್ದಾರೆ, ಎಲ್ಲೂ ಹೋಗೋಕ್ಕೂ ಕೂಡ ಬರ್ತಾ ಇಲ್ಲ. ಇನ್ನು SIT ಅಧಿಕಾರಿಗಳು ಈ ಒಂದು ಹಗರಣ ಆದಂತಹ ಸಂದರ್ಭದಲ್ಲಿ ಈ ಹಿಂದೆ ಇದ್ದಂತಹ MD ಹಾಗೆ ಲೆಕ್ಕಾಧಿಕಾರಿ ಅವರ ಒಂದು 2 ಲಾಕರ್ಗಳನ್ನು ಸೀಸ್ ಮಾಡಿದ್ರು. ಸೊ ಇವತ್ತು SIT ಅಧಿಕಾರಿಗಳೇನಾದರೂ ಬಂದರೆ ಅವರ ಸಮ್ಮುಖದಲ್ಲಿ ಮತ್ತೊಮ್ಮೆ ಅದರ ಪರಿಶೀಲನೆ ಮಾಡುವಂತಹ ಸಾಧ್ಯತೆ ಇದೆ. ಕಳೆದ 24 ಗಂಟೆಗಳಿಂದನೂ ಕೂಡ ಇಡಿ ಅಧಿಕಾರಿಗಳು ಆಫೀಸ್ನನ್ನ ಜಾಲಾಡ್ತಾ ಇರುವಂತದ್ದು. ತೋರಿಸಿ ಆಫೀಸ್ ಹೆಂಗಿದೆ ಅಂತ ನೋಡ್ಲಿ ಎಲ್ಲರೂ ಕೂಡ. ಸ್ವಲ್ಪ ಕ್ಯಾಮ್ರಾಮನ್ಗೆ ಹೇಳಿ. ಸೊ ವಸಂತ ನಗರದಲ್ಲಿರುವಂತಹ ಕಚೇರಿ ಇದು. ವಸಂತ ನಗರದಿಂದ ಬಂದರೆ ಮೇನ್ ರೋಡಲ್ಲೇ ಸಿಗುತ್ತೆ. ಸೊ ಅದರ ಕಚೇರಿ ಇದು. ಸೊ ಇಡೀ ಬಿಲ್ಡಿಂಗು ಅವರಿಗೆ ಸೇರಿದೆ. 7 ಗಂಟೆ ಹೊತ್ತಿಗೆ ಅಧಿಕಾರಿಗಳು ನಿನ್ನೆ ಬಂದಿದ್ದರು, ಇನ್ನೂ ಕೂಡ ಅವರು ಇಲ್ಲೇ ಬೀಡು ಬಿಟ್ಟಿದ್ದಾರೆ. MD GM ಇಬ್ಬರೂ ಕೂಡ ಒಳಗಿರುವಂಥದ್ದು. ಸೊ ಅವ್ರನ್ನ ಮತ್ತಷ್ಟು ವಿಚಾರಣೆಯನ್ನು ಒಳಪಡಿಸ್ತಾ ಇದ್ದಾರೆ. ಅವರ ಟರ್ಮ್ನಲ್ಲಿ, ಹಿಂದೆ ಆದಂತಹ ಟರ್ಮ್ನಲ್ಲಿ ಇರುವಂತಹ ಫೈಲ್ಸ್ಗಳನ್ನು, ಲಾಕರ್ಗಳನ್ನು ಕೂಡ ಈಗ ಪರಿಶೀಲನೆ ಮಾಡಲಾಗ್ತಾ ಇದೆ. ಸೊ ಇದು ಮುಂಭಾಗ. ಯಥಾ ಪ್ರಕಾರ ಇವತ್ತು ಸಿಬ್ಬಂದಿಗಳು ಕಚೇರಿಗೆ ಬಂದು ಅವರ ಕೆಲಸಗಳನ್ನ ಮಾಡ್ಕೊಳ್ಬಹುದು ಕಾಣುತ್ತೆ. ಮನೆಗೆ ಹೋಗಿದ್ದಾರೆ ಹಂಗೆ ನಿನ್ನೆ ರಾತ್ರಿ ಹೋಗಿಲ್ಲ. GM ಹಾಗೆ MD ರಾಜ್ಕುಮಾರ್ ಇಲ್ಲ, ಅವ್ರನ್ನ ಇಲ್ಲೇ ಇಸ್ಕೊಂಡಿದ್ದಾರೆ. ಇಲ್ಲೇ ಲಾಕ್ ಮಾಡ್ಕೊಂಡು ವಿಚಾರಣೆನ ಮುಂದುವರಿಸ್ತಾ ಇದ್ದಾರೆ. ಹೋಗೇ ಇಲ್ಲ ಅವರು, ರಾತ್ರಿ ಪೂರ ಇಲ್ಲೇ ಇದ್ದಾರೆ, ಈಗಲೂ ಕೂಡ ಇಲ್ಲೇ ಇದ್ದಾರೆ. ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. 11 ಗಂಟೆಗೆ ಬಂದಿದ್ರು ನಿನ್ನೆ ರಾಜ್ಕುಮಾರ್, ಲೇಟಾಗಿ ಬಂದಿದ್ರು. ಲೇಟಾಗಿ ಇವತ್ತು ಲೇಟಾಗಿ ಇನ್ನೂ ಬಿಡ್ತಾ ಇಲ್ಲ ಅವ್ರನ್ನ. ನೋಡಿ, ಹೀಗೆ ತನಿಖೆ ಅಂತಂದ್ರೆ ಈ ತರ ಇರುತ್ತೆ ನೋಡಿ. ಏನು ಆಶ್ಚರ್ಯ ನೋಡಿ. ಇನ್ನು ಕೇವಲ ಅಧಿಕಾರಿಗಳಿರೋದು ಮಾತ್ರ ಅಲ್ಲ, ಅವರಿಬ್ಬರನ್ನ ಒಳಗೆ ಲಾಕ್. ಆಮೇಲೆ ಊಟ ತಿಂಡಿ ಅವರೇ ತಂದು ಕೊಡ್ತಾರೆ. ಅವ್ರು ಹೇಳಂಗಿಲ್ಲ ಮನೆಯಿಂದ ತರ್ತೀನಿ, ಹೆಂಡತಿ ತಂದು ಕೊಡ್ತಾರೆ, ಹಂಗೆಲ್ಲ ಇಲ್ಲ. ಅಧಿಕಾರಿಗಳು ತಂದು ಕೊಡ್ತಾರೆ ಅಷ್ಟೇ. ಊಟ ಬೇಕಾ, ಊಟ ತರಿಸ್ತೀನಿ, ಅವರೆಲ್ಲ ಅವರೇ ಕೊಡ್ತಾರೆ.